ಇನ್ನು ನಟ ದರ್ಶನ್ ಜಾಮೀನು ರದ್ದಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಹಿನ್ನಡೆಯಾಗಿದೆ. ಈ ಬಗ್ಗೆ ಚಿತ್ರದುರ್ಗದ ಜನತೆ ಏನಂತಾರೆ ಬನ್ನಿ ನೋಡೋಣ. ಸರ್, ಇವಾಗ ದರ್ಶನ್ ಅವರು ಈ ಪ್ರಕರಣ ಎಲ್ಲ ನಡೀತಾ ಇದೆಯಲ್ಲ, ಹಂಗಾಗಿ ಈಗ ರೇಣುಕಾಸ್ವಾಮಿ ಅವ್ರು ಮಾಡಿರೋದು ಕರೆಕ್ಟ್ ಅಂತಲೇ ಹೇಳೋಕ್ಕಾಗಲ್ಲ. ಈಗ ಹೆಣ್ಣಿನ ಬಗ್ಗೆನೇ ಇವಾಗ ತುಂಬ ಇದಾಗ್ತೈತೆ. ಈಗ ಇಂಥವ್ರು ಬಯಲಿಗಿದ್ದಾರೆ, ಆದರೆ ಇನ್ನೂ ಬಯಲಿಗೆ ಬರದೇ ಇರೋಂಥ ವಿಷಯಗಳು ಸುಮಾರು ಇದ್ದಾವೆ. ಆದರೆ ಈಗ ಬಯಲಿಗೆ ಬಂದಂಥ ಪ್ರಕರಣ ಇದು. ಈಗ ಎಷ್ಟೋ ಸೌಜನ್ಯ ಕೇಸ್ ಆಗಿರ್ಬೋದು, ತುಂಬ ರೇಪ್ ಕೇಸ್ಗಳು ನಡೀತಾನೆ ಇದ್ದಾವೆ. ಇಂಥವ್ರನ್ನೆಲ್ಲ ನಾವು ಬಿಟ್ಕೊಂತ ಹೋದರೆ ಮುಂದೆ ಹೆಚ್ಚಾಗಿಬಿಡ್ತಾರೆ. ಇವಾಗ ಒಂದು ಗೌರ್ಮೆಂಟ್ ತಗೊಳ್ಬೇಕಾಗಿರೋಂಥ ಇದನ್ನು ನಮ್ಮ ದರ್ಶನ್ ಸರ್ ಅವ್ರು ತಗೊಂಡಿದ್ದಾರೆ. ಈಗ ಕೋರ್ಟನ್ನೇ ಹೇಳಿಬಿಟ್ರೆ ರೇಪ್ ಆಗಿರೋರಿಗೆ ಮರಣದಂಡನೆ ಅಂತ ಕೊಟ್ಬಿಟ್ರೆ ಯಾರೇನು ಮಾಡೋದಿಲ್ಲ. ಈಗ ದರ್ಶನ್ ಮಾಡಿರೋರು ಸರಿ ಅಂತ ಏನೋ ಹೇಳೋಕ್ಕಾಗಲ್ಲ, ಅಂತ ಇವ್ರು ಮಾಡ್ರೆ ಸರಿ ಅಂತಲೇ ಹೇಳೋಕ್ಕಾಗಲ್ಲ. ಈಗ ರೇಣುಕಾಸ್ವಾಮಿ ಅವ್ರು ಮಾಡಿರೋದು ಕೂಡ ತಪ್ಪೇನೆ. ಅವ್ರ ಹೆಂಡತಿಯವ್ರು ಏನೋ ಸರ್ಕಾರಿ ನೌಕರಿ ಕೊಡಬೇಕು ಅಂತ ಹೇಳಿದ್ದಾರೆ. ಯಾಕಂದರೆ ರೇಣುಕಾಸ್ವಾಮಿ ಅವ್ರು ಮಾಡಿರೋದು ನಿಜ ಅಂತಲೇ ನಾವು ಹೇಳೋಕ್ಕಾಗಲ್ಲ. ಅವ್ರು ಹೆಂಗೆ ಸರ್ಕಾರಿ ನೌಕರಿ ಕೊಡೋಕ್ಕಾಗುತ್ತೆ ಸರ್? ನಾನು ಎರಡು ಮಾತುಗಳನ್ನ ಮುಗಿಸಿ. ಲಕ್ಷಿತಾ ಅಂತ ಸರ್, ನಾವು ಪ್ರಸ್ತುತ ಚಿತ್ರದುರ್ಗದ ನಿವಾಸಿನೇ. ಅನ್ನೋ ಅದಾದೆ ರೇಣುಕಾಸ್ವಾಮಿ ಹೆಂಡತಿ ಕೆಲಸ ಕೊಡೋದು ಸರಿ ಇಲ್ಲ. ಯಾರು ಕೆಲಸ ಕೊಡ್ತಾರೆ? ಎಲ್ಲರೂ ಬೇಕಾದಷ್ಟಿದೆ. ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ.